ಚುನಾವಣೆಯ ಹೊತ್ತಲ್ಲಿ ಬಳ್ಳಾರಿ ಬಿಜೆಪಿಗೆ ಬಿಗ್ ಚಾಲೆಂಜ್ ಎದುರಾಗಿದೆ. ಬಳ್ಳಾರಿ ಬಿಜೆಪಿಗೂ ತಟ್ಟುತ್ತಾ ಬಂಡಾಯದ ಬಿಸಿ. ಯಾಕಂದ್ರೆ ಪಕ್ಷೇತರ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಮಾಜಿ ಶಾಸಕರಾಗಿರುವಂತಹ ಎಸ್ ತಿಪ್ಪೇಸ್ವಾಮಿ ಅವರು. ತಿಪ್ಪೇಸ್ವಾಮಿ ಅವರ ಸ್ಪರ್ಧೆಯಿಂದ ಟೆನ್ಷನ್ ಆಗಿರುವಂತದ್ದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು. ಪಶ್ಚಿಮ ತಾಲೂಕುಗಳ ಮತ ವಿಭಜನೆಯಾಗುವಂತಹ ಆತಂಕ ಶ್ರೀರಾಮುಲು ಅವರಿಗೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ, ತಿಪ್ಪೇಸ್ವಾಮಿ ಅವರು ಇದೇ ಬಿ ಶ್ರೀರಾಮುಲು ಅವರು ಪಕ್ಷ ಕಳೆದಂತಹ ಸಂದರ್ಭದಲ್ಲಿ 2013ರಲ್ಲಿ ಬಿಆರ್ಎಸ್ ಪಕ್ಷದಿಂದ ಶಾಸಕರಾಗಿದ್ದಂತವರು ಇವತ್ತು ಅದೇ ಶ್ರೀರಾಮುಲು ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಕಹಳೆ ಮೊಳಗಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಹೊಡೆತ ಕೊಡಬಹುದು, ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಹೇಳಿ ಶಿವಾನಂದ್? ವಿದ್ಯಾಶ್ರೀ, ಲೋಕಸಭಾ ಚುನಾವಣೆ ಈ ಬಾರಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅದರಲ್ಲೂ ಕೂಡ ಬಳ್ಳಾರಿ ವಿಜಯನಗರ ಏನು ಜಿಲ್ಲೆಗಳನ್ನ ಒಳಗೊಂಡಂತ ಬಳ್ಳಾರಿ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನು ಕೂಡ ಈಗಾಗಲೇ ಕಣಕ್ಕೆ ಇಳಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬಿಜೆಪಿಗೆ ಮತ್ತೊಂದು ಹಂತದ ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಮೊಳಕಾಲ್ಮೂರಿನ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಈಗ ಬಳ್ಳಾರಿಯಲ್ಲಿ ಪಕ್ಷೇತರವಾಗಿ ಕಣಕ್ಕೆ ಇಳುವಂತ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಏನು ಪಶ್ಚಿಮ ಅಂದ್ರೆ ವಿಜಯನಗರ ಜಿಲ್ಲೆಯ ಹೂವಿನಡಗಲಾಗಿರ್ಬೋದು, ಕೂಡ್ಲಿಗಿರ್ಬೋದು, ಕೊಟ್ಟೂರು ಭಾಗದಲ್ಲಿ ತಮ್ಮದೇ ಆದಂತ ವರ್ಚಸ್ಸನ್ನು ಹೊಂದಿರುವಂತ ತಿಪ್ಪೇಸ್ವಾಮಿ ಅವರು ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ವೋಟ್ ವಿಭಜನೆ ಆಗುವಂತ ಒಂದು ಆತಂಕ ಈಗ ಏನು ಬಿಜೆಪಿಗೆ ಕಾಡ್ತಿರುವಂಥದ್ದು. ಒಂದ್ ಕಡೆ ಈಗಾಗಲೇ ಏನು SC ST ಆಗಿರಬಹುದು, ಕುರುಬ ಸೇರಿದಂತೆ ಲಿಂಗಾಯತ್ ಮತಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೋಢೀಕರಣ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಕೂಡ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿರುವಂತದ್ದು. ಜೊತೆಗೆ ಮತದಾರನ ಸೆಳೆಯುವಂತ ತಂತ್ರವನ್ನ ರೂಪಿಸ್ತಿರುವಂತದ್ದು. ಕಳೆದ 3-4 ತಿಂಗಳಿಂದ ಕೂಡ ಏನು ಮಾಜಿ ಸಚಿವ ರಾಮುಲು ಅವರು ಕೂಡ ಇಡೀ ಕ್ಷೇತ್ರವನ್ನ ಸುತ್ತಾಟವನ್ನ ಮಾಡ್ತಿರುವಂತದ್ದು. ಈ ಹಂತದಲ್ಲಿ ಮತ್ತೊಮ್ಮೆ ಬಳ್ಳಾರಿ ಏನು ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುತ್ತಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಚರ್ಚೆ ಕೂಡ ನಡೆದಿರುವಂತದ್ದು. ಒಂದ್ ಕಡೆ ಏನು ವಿಜಯನಗರ ಜಿಲ್ಲೆಯಲ್ಲಿ ಚುನಾವಣಾ ರಾಜಕಾರಣದಿಂದ ಈಗ ಆನಂದ್ ಸಿಂಗ್ ಅವರು ಕೂಡ ದೂರ ಉಳಿದಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಹೊಸಪೇಟೆ ಆಗಿರಬಹುದು, ಅಗ್ರಿಬೊಮ್ಮನಹಳ್ಳಿ ಸೇರಿದಂತೆ ಹೂವಿನಡಗಲಿ ಭಾಗದಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ವೈಯಕ್ತಿಕವಾಗಿ ಹಿಡಿತವನ್ನ ಆನಂದ್ ಸಿಂಗ್ ಅವರು ಕೂಡ ಹೊಂದಿರುವಂತದ್ದು. ಈ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವರು ಕೂಡ ಚುನಾವಣೆಯಿಂದ ದೂರ ಉಳಿದಿರುವಂತದ್ದು. ಒಂದ್ ಕಡೆ ಈಗ ತಿಪ್ಪೇಸ್ವಾಮಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಮತ್ತೊಂದು ಹಂತದಲ್ಲಿ ಬಂಡಾಯದ ಬಿಸಿ ಕೂಡ ಈಗ ಬಳ್ಳಾರಿಯಲ್ಲಿ ಬಿಜೆಪಿಗೆ ತಟ್ಟುವ ಎಲ್ಲ ಲಕ್ಷಣಗಳು ಈಗ ಕಾಣ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.